ಆತ್ಮಸಂತೃಪ್ತಿ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ನನ್ನೆಲ್ಲ ಪ್ರಿಯರನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಅಮೂಲ್ಯವಾದಂತಹ ನಾಮದಲ್ಲಿ ವಂದಿಸ್ತೇನೆ. ಮತ್ತು ಈ ದಿವಸದ ದೇವರ ವಾಕ್ಯದ ಸಂದೇಶವನ್ನು ನಾವು ಕೇಳುವ ಮೊದಲು ದೇವರ ಆಶೀರ್ವಾದಕ್ಕಾಗಿ ನಾವು ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥಿಸೋಣ. ಭೂಮಿಯಾಕಾಶಗಳನ್ನು ನಿರ್ಮಾಣ ಮಾಡಿದ ಪರಲೋಕದ ನಮ್ಮ ತಂದೆಯಾದ ದೇವರೇ, ನೀನು ಈ ದಿವಸದಲ್ಲಿ ನಮ್ಮ ಮಧ್ಯದಲ್ಲಿ ಪ್ರಸನ್ನನಾಗಿದ್ದಿ, ಅದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವೀಗ ಅಧ್ಯಯನ ಮಾಡುವುದಕ್ಕಾಗಿ ಸಿದ್ಧರಾಗಿರುವಾಗ ನಿನ್ನ ಪರಿಶುದ್ಧಾತ್ಮನು ನಮಗೆ ಸಹಾಯಕನಾಗಿದ್ದಾನೆಂಬುದಾಗಿ ನಂಬಿದ್ದೇವೆ. ಪವಿತ್ರಾತ್ಮನ ಕುರಿತಾದ ಸತ್ಯಗಳನ್ನು ಈ ದಿವಸದಲ್ಲಿ ನಾವು ಅಭ್ಯಾಸ ಮಾಡುತ್ತಿರುವಾಗ ನಿನ್ನ ವಿಶೇಷವಾದ ಸಹಾಯವನ್ನು ನಮಗೆ ಕೊಟ್ಟು ನಡೆಸೆಂದು ಪ್ರಾರ್ಥಿಸ್ತೇವೆ. ನಾವು ಕೇವಲ ಕೇಳುವುದು ಮಾತ್ರವೇ ಅಲ್ಲ, ನಾವು ನಿನಗೆ ವಿಧೇಯರಾಗುವಂತ ಆ ಹೃದಯವನ್ನು ಅನುಗ್ರಹಿಸೆಂದು ಪ್ರಾರ್ಥಿಸ್ತೇವೆ. ಈ ಕಾರ್ಯಕ್ರಮಗಳನ್ನು ವೀಕ್ಷಿಸುತ್ತಿರುವಂತಹ ಪ್ರಿಯ ವೀಕ್ಷಕರನ್ನು ಕರುಣಿಸು ಕರ್ತನೆ. ಅವರ ಜೀವನದಲ್ಲಿ ಯಾವುದಾದರೂ ಸಮಸ್ಯೆಗಳು, ಪ್ರಶ್ನೆಗಳು ಇರುವುದಾಗಿದ್ದಲ್ಲಿ ಕರ್ತನೆ, ನೀನು ಅವರಿಗೆ ಸದುತ್ತರವನ್ನು ಅನುಗ್ರಹಿಸಬೇಕೆಂಬುದಾಗಿ ಪ್ರಾರ್ಥಿಸ್ತೇವೆ. ಕರ್ತನೆ, ನಮಗೆ ಯೋಗ್ಯವಾದಂಥ ಸರಿಯಾದ ನಮ್ಮ ಜೀವನದ ಮೌಲ್ಯಗಳನ್ನು ಅರಿತುಕೊಳ್ಳುವ ಉತ್ತರಗಳನ್ನು ಕೊಡುವುದಕ್ಕೆ ಶಕ್ತನಾಗಿರುವವನು ಜೀವಸ್ವರೂಪನಾದಂಥ ದೇವರು ನೀನೊಬ್ಬನೇ ಹೊರತು ಬೇರೆ ಯಾರೂ ಅಲ್ಲ. ಈ ಲೋಕದಲ್ಲಿ ಇರತಕ್ಕಂಥ ಯಾವ ವ್ಯಕ್ತಿಗಳು ನಮಗೆ ಅನೇಕ ರೀತಿಯ ಉತ್ತರಗಳನ್ನು ಕೊಡಬಹುದು, ಅನೇಕ ನಾಯಕರು ಅನೇಕ ಉತ್ತರಗಳನ್ನು ಕೊಡಬಹುದು. ಆದರೆ ನೀ ನಮಗೆ ಕೊಟ್ಟಂಥ ಪರಿಶುದ್ಧವಾದ ಗ್ರಂಥ ಅಮೂಲ್ಯವಾದ ಉತ್ತರಗಳನ್ನು ಒಳಗೊಂಡಿದೆ. ಆದುದರಿಂದ ನಮ್ಮ ಜೀವನದಲ್ಲಿ ಪವಿತ್ರಾತ್ಮನ ಕುರಿತಾಗಿ ಅಧ್ಯಯನ ಮಾಡುವಾಗ ನಿನ್ನ ವಾಕ್ಯವು ನಮಗೆ ಏನು ಹೇಳುತ್ತದೋ ಅದನ್ನು ಕಲಿಯುವುದಕ್ಕೆ ಕೃಪೆ ಕೊಡು ಎಂದು ಪ್ರಾರ್ಥಿಸ್ತೇವೆ. ಈ ದಿವಸದಲ್ಲಿ ನಿನ್ನ ವಾಕ್ಯವನ್ನು ಹೇಳತಕ್ಕಂಥ ನಿನ್ನ ದಾಸನನ್ನು ನಿನ್ನ ಕ್ರೂಜೆಯ ಮರೆಯಲ್ಲಿಟ್ಟುಕೊಂಡು ನಿನ್ನ ನಾಮದ ಮಹಿಮೆಗಾಗಿ ನೀನು ಉಪಯೋಗ ಮಾಡು. ನಮ್ಮ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಅನುಗ್ರಹಿಸಬೇಕೆಂದು ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ಸ್ತೋತ್ರ ಸಲ್ಲಿಸಿ ದೀನತೆಯಿಂದ ಬೇಡಿದ್ದೇವೆ ಸ್ವಾಮಿ, ಆಮೇನ್. ನಾವು ಕಳೆದಂತ ಅನೇಕ ಸಮಯಗಳಿಂದ ಪವಿತ್ರಾತ್ಮನ ಕುರಿತಾದ ಅಧ್ಯಯನವನ್ನು ಮಾಡುತ್ತಾ ಇದ್ದೇವೆ. ದೇವರ ಪರಿಶುದ್ಧಾತ್ಮನು ಆತನು ಯಾವ ರೀತಿಯಲ್ಲಿ ತನ್ನ ಕಾರ್ಯಗಳನ್ನು, ಆತನು ತನ್ನ ಸೇವೆಯನ್ನು ಆತನು ಮಾಡುವಂಥವನಾಗಿದ್ದಾನೆ ಎಂಬಂತ ಆ ಒಂದು ಸತ್ಯವನ್ನು ನಾವು ಕಳೆದಂತ ಅನೇಕ ಸಮಯಗಳಿಂದ ಅಧ್ಯಯನ ಮಾಡಿದೆವು. ನಾವು ತಿಳಿದ ಮಟ್ಟಿಗೆ ನಿಮಗೆ ನಾನು ತಿಳಿಸಿದಂಥ ಅನೇಕ ವಿಷಯಗಳಲ್ಲಿ ಕೆಲವು ಯಾವುದಂತ ಹೇಳಿದರೆ, we have discussed the ministry of the Holy Spirit with regard to the universe, with regard to the scriptures, with regard to Israel, Satan, Christ, sinner, the church, the Pentecost, and some of these vital subjects. ನಿಮ್ಮ ನೆನಪಿಗೆ ನಾನು ತಗೊಂಡು ಬರ್ತೇನೆ. ನೀವು ಕಳೆದಂತಹ ದಿವಸಗಳಲ್ಲಿ ಕೇಳಿದಂತಹ ಕೆಲವಾರು ಸತ್ಯಾಂಶಗಳು, ದೇವರ ಪರಿಶುದ್ಧಾತ್ಮನು ಆತನ ಸೇವೆ ಈ ಜಗತ್ತಿನ ಕುರಿತಾಗಿ, ದೇವರು ಕೊಟ್ಟಂತ ತನ್ನ ವಾಕ್ಯದ ಕುರಿತಾಗಿ, ಇಸ್ರಾಯೇಲ್ಯರ ಕುರಿತಾಗಿ, ಸೈತಾನನ ಕುರಿತಾಗಿ, ಕರ್ತನಾದಂಥ ಯೇಸು ಕ್ರಿಸ್ತನು, ಪಾಪಿಗಳು, ಕರ್ತನ ಸಭೆ, ಪಂಚಾಶತಮ ಹಬ್ಬದ ಆ ಒಂದು ಹಿನ್ನೆಲೆಯಲ್ಲಿ ನಡೆದಂತಹ ಕಾರ್ಯಗಳು, ಇವೆಲ್ಲವುಗಳನ್ನು ನಾವು ಆಲೋಚನೆ ಮಾಡಿದ್ದೇವೆ. ಬಟ್ ಮೈ ಕ್ವಶನ್ ಟುಡೇ, ಬಟ್ ವಾಟ್ ಮಿನಿಸ್ಟ್ರಿ ಡಸ್ ಹಿ ಪರ್ಫಾರ್ಮ್ ಫಾರ್ ದ್ಯಾಟ್ ಸ್ಪೆಷಲ್ ಗ್ರೂಪ್ ಆಫ್ ನ್ಯೂ ಟೆಸ್ಟಮೆಂಟ್ ಪೀಪಲ್ ಕಾಲ್ಡ್ ಕ್ರಿಶ್ಚಿಯನ್ಸ್? ನಾವು ಸತ್ಯವೇದ ನೋಡುವಾಗ ಹೊಸ ಒಡಂಬಡಿಕೆಯಲ್ಲಿ ದೇವರು ತನಗೋಸ್ಕರವಾಗಿ ಆದುಕೊಂಡಂತ ತನ್ನ ಜನರು, ಹಳೆ ಒಡಂಬಡಿಕೆಯಲ್ಲಿ ಅವರು ಇಸ್ರಾಯೇಲ್ಯರಾಗಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಹೊಸ ಒಡಂಬಡಿಕೆಗೆ ಬರುವಾಗ ಯಾರ್ಯಾರು ತಮ್ಮ ಜೀವನದಲ್ಲಿ ತಮ್ಮ ಪಾಪಗಳಿಗಾಗಿ ಮಾನಸಾಂತರ ಪಟ್ಟು ಕರ್ತನಾದಂತಹ ಯೇಸು ಕ್ರಿಸ್ತನನ್ನು ತಮ್ಮ ಸ್ವಂತ ರಕ್ಷಕರನ್ನಾಗಿ ಅಂಗೀಕಾರ ಮಾಡಿದ್ದಾರೋ, ಅಥವಾ ಸತ್ಯವೇದದ ಭಾಷೆಯಲ್ಲಿ ನಾವು ಮಾತನಾಡುವುದಾದರೆ
ನೂತನ ಜನ್ಮವನ್ನು ಪಡೆದಿದ್ದಾರೋ ಅಥವಾ ಕ್ರೈಸ್ತರಾಗಿದ್ದಾರೋ ಅವರ ಜೀವನದಲ್ಲಿ ಪರಿಶುದ್ಧಾತ್ಮನು ಮಾಡುವಂತಹ ಕಾರ್ಯಗಳು ಏನಾಗಿದೆ ಎಂಬುವಂತಹದ್ದನ್ನು ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟೀಕರಣ ಮಾಡ್ತದೆ. ಆದುದರಿಂದ ಈ ದಿವಸದಲ್ಲಿ ನಾವು ಕಲಿಯಬೇಕಾಗಿರತಕ್ಕಂತಹ ಅನೇಕ ಸತ್ಯಗಳುಂಟು. ನಾನು ಈ ದಿವಸದಿಂದ ಪ್ರಾರಂಭಗೊಂಡು ಸುಮಾರು 13 ಸತ್ಯಗಳನ್ನು ನಿಮ್ಮ ಗಮನಕ್ಕೆ ನಾನು ತರಬೇಕೆಂಬುದಾಗಿದ್ದೇನೆ. The instant an unsaved person prays, God, be merciful to me, a sinner. ದೇವರೇ, ಪಾಪಿಯಾದಂಥ ನನ್ನನ್ನು ಕರುಣಿಸು ಎಂಬುದಾಗಿ ಒಬ್ಬ ಪಾಪಿಯು ಪ್ರಾರ್ಥನೆ ಮಾಡಿದ ತಕ್ಷಣವೇ, you know what happens? The Holy Spirit immediately effects a 5-fold work in him. 5 ವಿಧವಾದ ಪ್ರಾಮುಖ್ಯವಾದಂಥ ಕೆಲಸಗಳನ್ನು ಆತನಲ್ಲಿ ಪ್ರಾರಂಭ ಮಾಡಿದ್ದಾನೆ ಎಂಬುವಂತಹದ್ದನ್ನು ನಾವು ದೇವರ ವಾಕ್ಯದಲ್ಲಿ ನಾವು ತಿಳ್ಕೊಳ್ತೇವೆ. In other words, concerning a Christian, the Holy Spirit does a 5-fold ministry. 5 ವಿಧವಾದಂಥ ಆ ಒಂದು ಸೇವಾ ಕಾರ್ಯದ ಕುರಿತಾಗಿ ದೇವರ ವಾಕ್ಯ ನಮಗೆ ತಿಳಿಸುವಂತಹದ್ದಾಗಿದೆ. Which are those 5-fold ministries? Number 1, the Holy Spirit regenerates the believing sinner. ಒಬ್ಬ ಪಾಪಿ ಆತನು ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ನಿಡುವಾಗ ಆತನ ಜೀವನದಲ್ಲಿ ಮೊದಲನೇದಾಗಿ ಮಾಡುವಂತ ಪವಿತ್ರಾತ್ಮನು ಮಾಡುವಂತ ಒಂದು ಕೆಲಸ ಯಾವುದಂತ ಹೇಳಿದ್ರೆ, ಆತನಲ್ಲಿ ಪುನರ್ಜನ್ಮವನ್ನು ಆತನು ಹುಟ್ಟಿಸುತ್ತಾನೆ. In other words, he literally recreates the sinner and gives him the nature of God. ನೋಡಿ, ಇದನ್ನು ನಾವು ತಿಳ್ಕೊಳ್ಬೇಕು. ದೇವರ ಪರಿಶುದ್ಧಾತ್ಮನು ಆತನಲ್ಲಿ ಒಂದು ಹೊಸತಾದಂಥ ಜೀವವನ್ನು ಅಥವಾ ಹೊಸತಾದಂಥ ಒಂದು ಸ್ವಭಾವವನ್ನು ಆತನಲ್ಲಿ ತಂದುಕೊಡುತ್ತಾನೆ. The Holy Spirit thus functions as a divine midwife to the repenting sinner as he ushers him into the kingdom of God. ಒಂದು ದಾದಿಯ ಕೆಲಸ ಪವಿತ್ರಾತ್ಮನು ಮಾಡಿದ ಹಾಗೆ ಆತನು ಮಾಡ್ತಾನೆ. ನೋಡ್ರಿ, ಒಂದು ದಾದಿ ಏನ್ ಮಾಡ್ತಾಳೆ, ಒಬ್ಬ ಸ್ತ್ರೀ ಆಕೆ ಒಂದು ಮಗುವಿಗೆ, ಒಂದು ಶಿಶುವಿಗೆ ಜನ್ಮ ಕೊಡುವಂತಹ ವೇಳೆಯಲ್ಲಿ ಆಕೆ ಮಾಡುವಂತಹ ಕೆಲಸ ಅದು ಬಹಳ ಪ್ರಾಮುಖ್ಯವಾದದ್ದು. See, the Holy Spirit is aiding certain things. ಏನದು? Now, this is accomplished by the instrument of water, which is symbolic language for the word of God. Now, ಯೋಹಾನನ ಸುವಾರ್ತೆಯಲ್ಲಿ ನಾವು ನೋಡಿದ ಹಾಗೆ ನಿಕೋದೇಮನು ಯೇಸುವಿನ ಬಳಿಗೆ ಬಂದು ನಾನು ನಿತ್ಯ ಜೀವವನ್ನು ಪಡ್ಕೊಳ್ಬೇಕಾದ್ರೆ ನಾನು ಏನು ಮಾಡಬೇಕು ಎಂಬುದಾಗಿ ಹೇಳಿದಾಗ ಯೇಸು ಸ್ವಾಮಿ ಅವನಿಗೆ ಕೊಟ್ಟಂತ ಉತ್ತರ, ನೀನು ನೀರಿನಿಂದಲೂ ಆತ್ಮನಿಂದಲೂ ನೀನು ಜನ್ಮವನ್ನು ತಾಳಬೇಕು ಎಂಬುದಾಗಿ. ಅನೇಕರು ಇದನ್ನೊಂದು ತಪ್ಪಾದಂಥ ರೀತಿಯಲ್ಲಿ ಅವರು ಅರ್ಥ ಮಾಡಿಕೊಳ್ಳುತ್ತಾರೆ. ಅನೇಕರು ಇದರ ಕುರಿತಾಗಿ ತಪ್ಪಾಗಿ ಬೋಧಿಸಿದ್ದುಂಟು. ಏನಂತ ಹೇಳಿದ್ರೆ, ಒಬ್ಬ ಮನುಷ್ಯನು ನೀರಿನ ದೀಕ್ಷಾ ಸ್ನಾನ ತಕ್ಕೊಳ್ಳುವಾಗ ಅವನು ನೂತನ ಸ್ವಭಾವವನ್ನು ಪಡೆಯುತ್ತಾನೆ ಎಂಬುದಾಗಿ. ಇಲ್ಲಿ ನಾವು ನೋಡಿರತಕ್ಕಂಥ ಆ ನೀರು ಎಂಬುವಂತಹದ್ದು ಅದು ಯಾವ ರೀತಿಯಲ್ಲಿ ಕೂಡ ನಾವು ತಿಳ್ಕೊಂಡ ಹಾಗೆ ದೀಕ್ಷಾ ಸ್ನಾನದ ಕುರಿತಾಗಿ ತಿಳುವಳಿಕೆ ಕೊಡುವಂತಹದ್ದಲ್ಲ. ಯಾಕಂದ್ರೆ ದೀಕ್ಷಾ ಸ್ನಾನ ಒಬ್ಬ ಮನುಷ್ಯನನ್ನು ಪರಲೋಕಕ್ಕೆ ಸೇರಿಸುವುದಿಲ್ಲ. ಯಾವ ಮನುಷ್ಯನು ನೀರಿನ ದೀಕ್ಷಾ ಸ್ನಾನ, ಅದು ಯಾವ ರೀತಿಯ ದೀಕ್ಷಾ ಸ್ನಾನ ಬೇಕಾದ್ರೆ ಆಗಿರಬಹುದು, ನೀರಿನ ದೀಕ್ಷಾ ಸ್ನಾನ ಪಡೆದುಕೊಳ್ಳುವುದರಿಂದ ಅವನು ನೂತನ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ನಾವಿಲ್ಲಿ ನೋಡತಕ್ಕಂಥ ಒಂದು ಬಹಳ ಪ್ರಾಮುಖ್ಯವಾದಂಥ ಸತ್ಯ, ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾದ್ರೆ ತೀತನ ಗ್ರಂಥಕ್ಕೆ ನಾವು ಬರಬೇಕು. ನಾವು ತೀತನು ಬರೆದಂಥ ಪತ್ರಕ್ಕೆ ಬರುವಾಗ 3ನೇ ಅಧ್ಯಾಯದಲ್ಲಿ
ನಾವಲ್ಲಿ ಹೀಗೆ ನಾವು ನೋಡ್ತೇವೆ. ಏನಂತ ಹೇಳಿದ್ರೆ 5ನೇ ವಚನವನ್ನು ನಾವು ಸ್ವಲ್ಪ ಆಲೋಚನೆ ಮಾಡೋಣ. ತೀತನ ಪತ್ರ 3ನೇ ಅಧ್ಯಾಯ 5ನೇ ವಚನ. ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ಇನ್ನೊಂದು ಸಾರಿ ನಾನು ಅದನ್ನು ಓದ್ತೇನೆ, ಚೆನ್ನಾಗಿ ಆ ವಾಕ್ಯವನ್ನು ಗಮನಿಸಿರಿ. ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದಲ್ಲ. ಈ ದೇಶದಲ್ಲಿ ಅನೇಕರು ತಿಳ್ಕೊಳ್ತಾರೆ ಏನಂತ ಹೇಳಿದ್ರೆ, ನಾವು ಒಳ್ಳೆಯ ಕೆಲಸ ಮಾಡಿದ್ರೆ, ಪುಣ್ಯಕ್ರಿಯೆ ಮಾಡಿದ್ರೆ ನಾವು ದೇವರ ರಾಜ್ಯಕ್ಕೆ ನಾವು ಸೇರ್ತೇವೆ. ದೇವರ ವಾಕ್ಯ ಬಹಳ ಸ್ಪಷ್ಟವಾಗಿ ನಮಗೆ ಬೋಧಿಸ್ತಾ ಉಂಟು. ಏನಂತ ಹೇಳಿದ್ರೆ, ನಾವು ಮಾಡಿದ ಪುಣ್ಯಕ್ರಿಯೆಗಳ ನಿಮಿತ್ತದಿಂದ ಅಲ್ಲ. ಹಾಗಾದ್ರೆ ಯಾವುದರ ಮೂಲಕ? ಆತನ ಕರುಣೆಯಲ್ಲಿಯೇ ಪುನರ್ಜನ್ಮವನ್ನು ಸೂಚಿಸುವ ಸ್ನಾನದ ಮೂಲಕವಾಗಿಯೂ ಪವಿತ್ರಾತ್ಮನು ನಮ್ಮಲ್ಲಿ ನೂತನ ಸ್ವಭಾವವನ್ನು ಉಂಟು ಮಾಡುವುದರ ಮೂಲಕವಾಗಿಯೂ ಆತನು ನಮ್ಮನ್ನು ರಕ್ಷಿಸಿದನು. ಹಾಗಾದ್ರೆ ಈ ಪುನರ್ಜನ್ಮ, ನಾವಲ್ಲಿ ವಾಕ್ಯವನ್ನು ನಾವು ನೋಡುವಾಗ ಇನ್ನೊಂದು ಸಾರಿ ನಾವು ಯೋಹಾನನ ಸುವಾರ್ತೆಗೆ ನಾವು ಹಿಂದಕ್ಕೆ ಬರಬೇಕು. ಆಗ ನಾವು ಅದನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಅನುಕೂಲ ಆಗ್ತದೆ. ನಾವು ಈ ಒಂದು ಹಿನ್ನೆಲೆಯನ್ನು ತೆಗೆದುಕೊಂಡು ನಾವು ಯೋಹಾನನ ಸುವಾರ್ತೆಗೆ ಬಂದು 3ನೇ ಅಧ್ಯಾಯಕ್ಕೆ ನಾವು ಬರುವಾಗ, ನಾವು ಅಲ್ಲಿ 3ನೇ ವಚನದಿಂದಲೇ ನಾವು ಓದಿಕೊಳ್ಳುವಾಗ ಯೇಸು ಕ್ರಿಸ್ತನ ಜೊತೆಯಲ್ಲಿ ನಿಕೋದೇಮನು ಮಾಡಿದ ಸಂಭಾಷಣೆ ನಾವಲ್ಲಿ ಓದ್ತಾ ಇದ್ದೇವೆ. ಯೋಹಾನನ ಸುವಾರ್ತೆ 3ನೇ ಅಧ್ಯಾಯ 3ರಿಂದ 7. ನಾವು ಅದನ್ನು ನಿಧಾನವಾಗಿ ನಾವು ಅದನ್ನು ಓದೋಣ. ಒಂದು ವೇಳೆ ನಿಮ್ಮ ಸ್ಕ್ರೀನ್ ಎದುರುಗಡೆ ಬರತಕ್ಕಂಥ ಆ ದೇವರ ವಾಕ್ಯವನ್ನು ಒಂದು ವೇಳೆ ನಿಮ್ಮ ಕೈಯಲ್ಲಿ ಬೈಬಲ್ ಇಲ್ಲದಿದ್ದರೆ ಬಹಳ ಗಂಭೀರವಾಗಿ ನೀವು ಅದನ್ನು ಗಮನಿಸಬೇಕೆಂಬುದಾಗಿ ನಾನು ಕೇಳಿಕೊಳ್ತೇನೆ. ನಾವು ಗಮನವಿಟ್ಟು ನೋಡೋಣ. ಈಗ 3ನೇ ವಚನದಿಂದ ಓದ್ತೇನೆ ನಾನು. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನು ಕಾಣಲಾರನು ಅಂದನು. ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳಿದ್ದು, ನೀನು ಹೊಸದಾಗಿ ಹುಟ್ಟಲೇಬೇಕು. ಈಗ ನಿಕೋದೇಮನಿಗೆ ಅರ್ಥ ಆಗಲಿಲ್ಲ, ಏನಪ್ಪ ಯೇಸು ಹೇಳ್ತಾ ಇದ್ದಾನಂತೇಳಿ. ನಾವು ಅದೇ ಮುಂದಿನ ವಚನವನ್ನು ಗಮನಿಸಿರಿ. ಈಗ 4ನೇ ವಚನ ಏನು ಹೇಳ್ತಾ ಉಂಟು? ನಿಕೋದೇಮನು ಯೇಸುವನ್ನು ಪ್ರಶ್ನೆ ಕೇಳ್ತಾ ಇದ್ದಾನೆ. ಆ ವಚನವನ್ನು ಗಮನಿಸಿರಿ. ಈಗ ನಿಕೋದೇಮನು ಆತನನ್ನು, ಮನುಷ್ಯನು ಮುದುಕನಾದ ಮೇಲೆ ಹುಟ್ಟುವುದು ಹೇಗೆ? ಅವನು ತನ್ನ ತಾಯಿಯ ಗರ್ಭದಲ್ಲಿ ತಿರುಗಿ ಸೇರಿ ಹುಟ್ಟುವುದಾದೀತೆ ಎಂದು ಕೇಳಿದನು. ಎಂತ ಒಳ್ಳೆ ಪ್ರಶ್ನೆ ಅಲ್ವೇ? ಯೇಸು ಏನು ಉತ್ತರ ಕೊಟ್ಟ? ಮುಂದಿನ ವಚನ ನೋಡ್ರಿ, 5ನೇ ವಚನ. ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ಯೇಸು ಹೇಳ್ತಾ ಇದ್ದಾನೆ, ನೀರಿನಿಂದ ನೀನು ಹುಟ್ಟಬೇಕು, ಆತ್ಮನಿಂದ ನೀನು ಹುಟ್ಟಬೇಕು. ಹಾಗಾದ್ರೆ ನೀರಂದ್ರೆ ಏನು? ಇದು ಅನೇಕರಿಗೆ ಗಲಿಬಿಲಿಯಲ್ಲಿ ಉಂಟು ಮಾಡಿದಂತ ಒಂದು ವಾಕ್ಯ, ಅನೇಕರು ತಪ್ಪಾಗಿ ಗ್ರಹಿಸಿಕೊಂಡಂತ ಒಂದು ವಾಕ್ಯ. ದೇಹದಿಂದ ಹುಟ್ಟಿದ್ದು ದೇಹವೇ, 6ನೇ ವಚನ. ಆತ್ಮನಿಂದ ಹುಟ್ಟಿದ್ದು ಆತ್ಮವೇ, 7ನೇ ವಚನ ನೋಡ್ರಿ. ಈಗ ನೀವು ಹೊಸದಾಗಿ ಹುಟ್ಟಬೇಕೆಂದು ನಾನು ನಿನಗೆ ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತೀ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು. ಅದಕ್ಕೆ ನಿಕೋದೇಮನು, ಇದು ಆಗುವುದು ಹೇಗೆ ಅಂದಾಗ ಯೇಸು ನೋಡ್ರಿ, ಈಗ 10ನೇ ವಚನಕ್ಕೆ ಬರುವಾಗ ಅಲ್ಲಿ ಏನಂತ ಉಂಟು? ಅವನಿಗೆ ಹೇಳಿದ್ದೇನೆಂದ್ರೆ, ಇಸ್ರಾಯೇಲ್ ಜನಕ್ಕೆ ಬೋಧಕನಾಗಿರುವ ನಿನಗೆ ಇದು ತಿಳಿಯುವುದಿಲ್ಲವೋ? ಯೇಸು ಸ್ವಾಮಿಗೆ ಬಹಳ ಆಶ್ಚರ್ಯ ಆಯ್ತು. ಯಾಕಂದ್ರೆ ನಿಕೋದೇಮನು ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರಲಿಲ್ಲ. ಇಸ್ರಾಯೇಲ್ಯರಲ್ಲಿ ಒಬ್ಬ ದೊಡ್ಡ ಬೋಧಕನಾಗಿದ್ದಂತ ಮನುಷ್ಯನಾಗಿದ್ದನು. ಯೇಸುವಿಗೆ ಬಹಳ ಆಶ್ಚರ್ಯ. ಏನಪ್ಪಾ, ಇಸ್ರಾಯೇಲ್ಯರ ಬೋಧಕನಾಗಿರ್ಬೇಕಾಗಿದ್ದರೆ ಶಾಸ್ತ್ರ ಗ್ರಂಥಗಳ ಪರಿಚಯ ನಿನಗಿರಬೇಕು. ಹಾಗಾದ್ರೆ ನಿಮ್ಗೆ ಯಾಕೆ ಅರ್ಥ ಆಗ್ಲಿಲ್ಲ? ನೋಡ್ರಿ, ಬಹಳ ದುಃಖದ ಸಂಗತಿ,
ಇಸ್ರಾಯೇಲ್ಯರ ಬೋಧಕನಾಗಿದ್ದಂಥ ನಿಕೋದೇಮನನ್ನು ಬಿಟ್ಟು ಬಿಡೋಣ, ಈ ದಿವಸಗಳಲ್ಲೇ ಶಾಸ್ತ್ರಾಭ್ಯಾಸ ಮಾಡಿದ್ದೇನೆ ಅಂತ ಹೇಳುವಂತ ಅನೇಕ ನಾಯಕರಿಗೆ ಇದು ಅರ್ಥ ಆಗಿಲ್ಲ. ಈ ದೇಶದಲ್ಲಿ ಅನೇಕ ನಾಯಕರು ಅಂತ ಹೇಳುವವರು ಹೊಸದಾಗಿ ಹುಟ್ಟಬೇಕೆಂಬುದಾಗಿ ಹೇಳುವಾಗ ಹಾಸ್ಯ ಮಾಡುವಂತ ನಾಯಕರನ್ನು ಸಹ ನಾನು ನೋಡಿದ್ದೇನೆ. ಬೋಧನೆ ಮಾಡುವಂತ ನಾಯಕರು, ದೇವರ ವಾಕ್ಯವನ್ನು ತಿಳಿಸತಕ್ಕಂಥವರು ಹೊಸದಾಗಿ ಹುಟ್ಟಬೇಕೆಂಬುದಾಗಿ ಹೇಳಿದರೆ ಕುಚೇಷ್ಟೆ ಮಾಡತಕ್ಕಂಥ ವ್ಯಕ್ತಿಗಳನ್ನು ನಾನು ಕಣ್ಣಾರೆ ನೋಡಿದ್ದೇನೆ, ಕಿವಿಯಾರೆ ಕೇಳಿದ್ದೇನೆ. ಇದಕ್ಕಿನ್ನೇನು ಹೇಳಬೇಕು? ಆದ್ದರಿಂದ ಯೇಸು ಸ್ವಾಮಿ ನಿಕೋದೇಮನು, ಈ ದೊಡ್ಡ ಮನುಷ್ಯ, ಶಾಸ್ತ್ರಗಳನ್ನು ಇಸ್ರಾಯೇಲ್ ಜನಾಂಗದವರಿಗೆ ಹೇಳುವಂತ ವ್ಯಕ್ತಿ, ಇವನಿಗೆ ಗೊತ್ತಿಲ್ವಾ ಎಂಬುದಾಗಿ ಹೇಳುವಾಗ ಯೇಸುವಿಗೆ ನಿಜವಾಗಿ ಆಶ್ಚರ್ಯ ಆಯಿತು. ನನ್ನ ಪ್ರಿಯರೇ, ಆದ್ದರಿಂದಲೇ ನಾವು ದೇವರ ವಾಕ್ಯವನ್ನು ಚೆನ್ನಾಗಿ ತಿಳ್ಕೊಳ್ಬೇಕೆಂಬುದಾಗಿ ಹೇಳುವಂತ, ನಾವು ದೇವರ ವಾಕ್ಯದ ಅರ್ಥ ನಮಗಾಗಬೇಕಾದರೆ ನಾವು ದೇವರ ವಾಕ್ಯವನ್ನೇ ನಾವು ಹುಡುಕಬೇಕು. ನಾವು ಎಲ್ಲ ಹುಡುಕೋದಲ್ಲ, ಇನ್ಯಾರೋ ಶಾಸ್ತ್ರಿಗಳು ವೇದ ಪಂಡಿತರ ಹತ್ರ ಹೋಗುವುದಲ್ಲ, ಸತ್ಯವೇದ ಏನು ಹೇಳ್ತದೆ ಎಂಬುವಂಥದ್ದನ್ನು ಗಮನಿಸ್ತೇವೆ. ಈ ದಿವಸದಲ್ಲಿ ನಾವು ದೊಡ್ಡ ತಪ್ಪು ಮಾಡ್ತೇವೆ. ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಮನುಷ್ಯರನ್ನು ಹೋಗಿ ನಾವು ಕಾಂಟ್ಯಾಕ್ಟ್ ಮಾಡ್ತೇವೆ. ಅವರ ಹತ್ರ ಇವರ ಹತ್ರ, ಅವರ ಹತ್ರ ಇವರ ಹತ್ರ, ಆ ಪ್ರಸಂಗಿ ಈ ಪ್ರಸಂಗಿ, ಮತ್ತೊಬ್ಬರು. ನನ್ನ ಪ್ರಿಯರೇ, ಒಂದು ನಾನು ನಿಮಗೆ ಅಡ್ವೈಸ್ ಮಾಡ್ತೇನೆ, ಯಾರ ಹತ್ರನೂ ನೀವು ಹೋಗಬೇಕಾಗಿಲ್ಲ. ನಿಮ್ಮ ಕೈಯಲ್ಲಿ ಸತ್ಯವೇದ ಇಲ್ಲದಿದ್ದರೆ ದಯಮಾಡಿ ಸತ್ಯವೇದವನ್ನು ಪಡ್ಕೊಳ್ರಿ. ಸತ್ಯವೇದ ಇದ್ದರೆ ಸತ್ಯವೇದವನ್ನು ನೀವು ಅಭ್ಯಾಸ ಮಾಡಿ, ಸತ್ಯವೇದವನ್ನು ನಿಮಗೆ ತಿಳಿಸತಕ್ಕಂಥ, ವಾಕ್ಯದ ಉಪದೇಶ ಮಾಡತಕ್ಕಂಥ ಸತ್ಯವೇದ ಅಧ್ಯಯನಗಳಿಗೆ ನೀವು ಭೇಟಿ ಮಾಡ್ರಿ. ದೇವರ ವಾಕ್ಯವನ್ನು ಪ್ರಸಂಗ ಮಾಡುವುದಕ್ಕೂ ದೇವರ ವಾಕ್ಯವನ್ನು ಅದನ್ನು ವಿಶ್ಲೇಷಣೆ ಮಾಡಿ ಅದರ ಅಧ್ಯಯನ ಮಾಡುವುದಕ್ಕೂ ವ್ಯತ್ಯಾಸ ಉಂಟು. ಈ ದಿವಸದಲ್ಲಿ ನಾನು ಒಂದು ವಿಷಯ ನಾನು ಹೇಳ್ತೇನೆ ಏನಂತ ಹೇಳಿದ್ರೆ, ಈ ದಿವಸ ಅನೇಕರು ದೇವರ ವಾಕ್ಯ ಪ್ರಸಂಗ ಮಾಡುವವರಿದ್ದಾರೆ. ನಾನು ಯಾರ ಕುರಿತು ಟೀಕೆ ಮಾಡುತ್ತಾ ಇಲ್ಲ. ಒಂದು ವಚನ ಹಿಡ್ಕೊಂಡು ಒಂದು ತಾಸು ಮಾತನಾಡುವವರಿದ್ದಾರೆ, ಒಂದೇ ವಚನ, ಆಮೇಲೆ ಅದಕ್ಕೆ ತಮ್ಮದೇ ಆದಂಥ ಒಂದು ಅರ್ಥವನ್ನು ಅದಕ್ಕೆ ಪೂರಕವಾಗಿ ಕೊಡ್ತಾರೆ. ತಾವು ಕೊಡತಕ್ಕಂಥ ಅರ್ಥ ವಿವರಣೆಗಳಿಗೆ ಅನೇಕ ಸಾರಿ ತಮ್ಮ ಸ್ವಂತ ಅನುಭವಗಳನ್ನು ಸೇರಿಸಿ ಬಿಡ್ತಾರೆ. ಇನ್ನು ಕೆಲವರು ಎಲ್ಲಿಯವರೆಗೆ ಹೋಗ್ತಾರಂತ ಹೇಳಿದ್ರೆ, ತನಗೊಂದು ಕನಸು ಬಿತ್ತು, ಆ ಕನಸಿನಲ್ಲಿ ಯೇಸು ನನಗೆ ಹೀಗೆ ಹೇಳಿದ, ಆ ಕನಸಿನಲ್ಲಿ ಯೇಸು ನನಗೆ ಇದರ ಅರ್ಥ ಹೇಳಿದೆ ಎಂಬುದಾಗಿ ಕನಸಿನ ವಿಶ್ಲೇಷಣೆ ಮಾಡ್ತಾರೆ, ತಮಗಾದ ದರ್ಶನಗಳನ್ನು ವಿಶ್ಲೇಷಣೆ ಮಾಡ್ತಾರೆ. ನನ್ನ ಪ್ರಿಯರು, ಈ ದಿವಸದಲ್ಲಿ ನಾನು ನಿಮಗೆ ಹೇಳತಕ್ಕಂಥ ಒಂದು ಯಥಾರ್ಥವಾದ ಕಿವಿ ಮಾತು, ನಾವು ನಮ್ಮ ಜೀವನದಲ್ಲಿ ನಿಜ ಸತ್ಯವನ್ನು ತಿಳ್ಕೊಳ್ಬೇಕಾದ್ರೆ ಸತ್ಯವೇದಕ್ಕೆ ನಾವು ಬರಬೇಕು. ಸತ್ಯವೇದ ನಮಗೆ ಏನು ಹೇಳ್ತದೆ ಎಂಬುವಂತಹದ್ದನ್ನು ಅಧ್ಯಯನ ಮಾಡಬೇಕು. ಈ ದಿವಸ ನಮಗಿರುವಂತಹ ಕ್ರೈಸ್ತ ಸಭೆಗಳಲ್ಲಿಯೂ ಇರತಕ್ಕಂಥ ಒಂದು ದೊಡ್ಡ ಕೊರತೆ. ಅನೇಕ ಸಾರಿ ನನ್ನ ಮಿತ್ರರ ಜೊತೆಯಲ್ಲಿ ನಾನು ಮಾತನಾಡುವಾಗ ನಾನು ಹೀಗೆ ಹೇಳಿದ್ದುಂಟು, ಈಗಲೂ ಅದನ್ನು ಹೇಳ್ತೇನೆ. There is a great need of Bible teachers rather than Bible preachers. We are not a Bible preachers. There are many who can preach. ಒಂದು ವಾಕ್ಯವನ್ನು ತೆಗೆದುಕೊಂಡು ಒಂದು ತಾಸು ಪ್ರಸಂಗ ಮಾಡುವವರಿದ್ದಾರೆ. ಆ ಪ್ರಸಂಗದಲ್ಲಿ ಒಂದೇ ವಚನ ಇರುವುದು, ಆ ಉಳಿದಂಥ 3/4 ಗಂಟೆ, 50 ನಿಮಿಷ, 55 ನಿಮಿಷ ಅವರ ಕನಸುಗಳು, ಅವರ ಅನ್ನಿಸುವಿಕೆಗಳು, ಅವರ ಫೀಲಿಂಗ್ಸ್ಗಳು, ಅವರ ಇಮೋಷನ್ಸ್ಗಳು, ಇನ್ಯಾವುದೋ ಬೇರೆ ಕಥೆಗಳು ಅದರಲ್ಲಿ ಸೇರಿಸಿ ಬಿಡ್ತಾರೆ. ಇದರಿಂದಾಗಿ ಜನರು ಅನೇಕ ಸಾರಿ ಗಲಿಬಿಲಿಗೊಳ್ತಾರೆ. ನನ್ನ ಪ್ರಿಯರ, ಒಂದು ಮಾತು ನಾನು ಹೇಳಿ, ದೇವರ ವಾಕ್ಯದ ಸತ್ಯವನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ಬೈಬಲ್ ಇಟ್ ಸೆಲ್ಫ್ ಈಸ್ ದ ಆನ್ಸರ್ ಫಾರ್ ಮೆನಿ ಆಫ್ ಅವರ್ ಕ್ವಶನ್ಸ್. ಅಂಡ್ ದ ಬೈಬಲ್ ಟೀಚಸ್ ಅಸ್ ದ ಅನ್ಆನ್ಸರ್ಡ್ ಕ್ವಶನ್ಸ್ when we think about one verse. ಯಾವುದೋ ಒಂದು ವಚನದಲ್ಲಿ ನಮಗೊಂದು ಅರ್ಥ ಆಗೋದಿಲ್ಲ, ಆದರೆ ಅದಕ್ಕೆ ಉತ್ತರ ದೇವರ ವಾಕ್ಯದಲ್ಲಿಯೇ ಉಂಟು. ಈ ಒಂದು ವಿಷಯವನ್ನು ನಾವೆಂದಿಗೂ ಮರೆಯಬಾರದು. ದ ಬೈಬಲ್ ಇಟ್ ಸೆಲ್ಫ್ ಇಂಟರ್ಪ್ರಿಟ್ಸ್. ಸತ್ಯವೇದ ಅದು ನಮಗೆ ಅರ್ಥ ವಿವರಣೆ ಮಾಡ್ತದೆ. ಆದ್ದರಿಂದ ಯಾವುದೋ ಒಂದು ವಿಷಯ ನಮಗೆ ಅರ್ಥ ವಿವರಣೆ ಮಾಡಬೇಕಾದ್ರೆ ನಾವು ಯಾರೋ ಒಬ್ಬ ಸತ್ಯವೇದ ಪ್ರೀಚರ್ಸ್ ಹತ್ರ ಹೋಗಬೇಕಾಗಿಲ್ಲ. You go to the Bible itself
and learn what the Bible says. ದೇವರ ವಾಕ್ಯ ನಿನಗೆ ಏನು ಹೇಳ್ತದೆ ಎಂಬುವಂತಹದ್ದನ್ನು ಅಧ್ಯಯನ ಮಾಡು. ಇದು ಬಹಳ ಪ್ರಾಮುಖ್ಯವಾದಂಥ ಒಂದು ಕಿವಿಮಾತು ನಿನಗೆ ನಾನು ಹೇಳುವುದಕ್ಕೆ ನಾನು ಬಯಸ್ತೇನೆ. ನೋಡ್ರಿ, ಇವಾಗ ಒಂದು ಮಾತು, 1ನೇ ಪೇತ್ರನ ಪತ್ರಕ್ಕೆ ನಾವು ಬರೋಣ. ಈಗ 1ನೇ ಪೇತ್ರ 1ನೇ ಅಧ್ಯಾಯ, ನಾವಲ್ಲಿ 23ನೇ ವಚನಕ್ಕೆ ಬರುವಾಗ ನಾವಲ್ಲಿ ಹೀಗೆ ಓದ್ತೇವೆ. ಏನು ಓದ್ತೇವೆ ಅಲ್ಲಿ? ಬಹಳ ಗಮನವಿಟ್ಟು ನೋಡ್ರಿ. ಈಗ ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಪೇತ್ರನೇನ್ ಹೇಳ್ತಾ ಇದ್ದಾನೆ? ನೀವು ಪುನರ್ಜನ್ಮ ಹೊಂದಿದವರಾಗಿದ್ದೀರಲ್ಲ, ಆ ಜನ್ಮವು ನೀರಿನ ದೀಕ್ಷಾ ಸ್ನಾನದ ಮೂಲಕ ಉಂಟಾಯ್ತಂತಲೇ ಬರೀಲಿಲ್ಲ. ಅವನು ಬರ್ದ್ನ ವಾಕ್ಯವನ್ನು ಗಮನಿಸಲಿ. ದ ವರ್ಸ್ ಬೈಬಲ್ ವರ್ಸ್ ಕಂಪೇರ್ಡ್ ಟು ಅನದರ್ ಬೈಬಲ್ ವರ್ಸ್ ಗಿವ್ಸ್ ದ ಪ್ರಾಪರ್ ಇಂಟರ್ಪ್ರಿಟೇಷನ್. ನಾವು ತಪ್ಪು ಮಾಡುವಂತ, ನಾವು ಯಾಕೆ ತಪ್ಪು ಮಾಡ್ತೇವೆ? ನಾವು ಯಾರೋ ಏನೋ ಹೇಳಿದ್ರು, ಯಾರೋ ಪ್ರಸಂಗಿ ಹೇಳಿದ್ರು, ಯಾರೋ ಒಬ್ರು ಪುಸ್ತಕದಲ್ಲಿ ಹಾಗೆ ಬರೆದ್ರು, ನಾವು ಅದನ್ನು ಹಾಗೆ ನಂಬಿಬಿಟ್ಟೆವು. ನನ್ನ ಪ್ರಿಯರೇ, ಯಾರೋ ಪುಸ್ತಕದಲ್ಲಿ ಬರ್ದದ್ದನ್ನು ನಂಬಬೇಡ್ರಿ. ಪುಸ್ತಕದಲ್ಲಿ ಅನೇಕರು ಬರೀಬಹುದು, ಯಾರೋ ಅನೇಕರು ಇದನ್ನು ವಿಷಯ ತಮ್ಮದೇ ಆದಂಥ ರೀತಿಯಲ್ಲಿ ಹೇಳಿರ್ಬೋದು. ವಾಕ್ಯ ಏನು ಹೇಳ್ತದೆ ಎಂಬುದನ್ನು ಕೇಳಿಸಿಕೊಳ್ಳ್ರಿ. ಯಾವ ಪ್ರಸಂಗಿ ಹತ್ರ ನೀವು ಕೇಳಬೇಕಾದಂಥ ಒಂದು ಮಾತು, ಅಯ್ಯ ಸರ್ ದೇವರ ವಾಕ್ಯ ಏನು ಹೇಳ್ತಾ ಅಂತ ಹೇಳ್ತೀರ ನಮಗೆ? ನೋಡ್ರಿ, ಅದನ್ನು ನಾನು ನಿಮಗೆ ಹೇಳ್ತಾ ಇರೋದು. 1 ಪೇತ್ರ 1ನೇ ಅಧ್ಯಾಯ 23ನೇ ವಚನ. ಆ ಜನ್ಮವು ನಾಶವಾಗುವ ಬೀಜದಿಂದ ಉಂಟಾದದ್ದಲ್ಲ, ನಾಶವಾಗದ ಬೀಜದಿಂದಲೇ ಉಂಟಾದದ್ದು. ಅದು ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕವಾಗಿ ಉಂಟಾಯಿತು. ಪುನರ್ಜನ್ಮ ನಮ್ಮ ಜೀವನದಲ್ಲಿ ಉಂಟಾಗುವುದಕ್ಕೆ ಪ್ರಾಥಮಿಕವಾದ ಕಾರಣ ದೇವರ ವಾಕ್ಯ. ನನ್ನ ಪ್ರಿಯರೇ, ಯೇಸುಸ್ವಾಮಿ ಹೇಳಿದ್ದು, ನೀವು ನೀರಿನಿಂದ ಹುಟ್ಟಬೇಕು. ನೀರು ದೇವರ ವಾಕ್ಯಕ್ಕೆ ಅದು ಹೋಲಿಸಲ್ಪಟ್ಟದ್ದು. ನನ್ನ ಪ್ರಿಯರೇ, ನನ್ನ ಮಾತನ್ನು ನಾನು ಮುಗಿಸುವ ಮೊದಲು ಈ ಸತ್ಯ ನಿಮ್ಮ ಗಮನದಲ್ಲಿ ಚೆನ್ನಾಗಿ ಅದು ನೆಲೆಗೊಂಡಿರಲಿ. ಪುನರ್ಜನ್ಮ ನನ್ನ ಜೀವನದಲ್ಲಿ ಉಂಟಾಗುವುದು ನೀರಿನ ದೀಕ್ಷಾ ಸ್ನಾನದಿಂದ ಅಲ್ಲ, ಆದರೆ ಜೀವವುಳ್ಳ ವಾಕ್ಯದ ಮೂಲಕ. ಸದಾ ಜೀವವುಳ್ಳಂತ ಆ ವಾಕ್ಯದ, ಸದಾ ಜೀವವುಳ್ಳಂತ ನಾಶವಾಗದ ಆ ಬೀಜದ ಮೂಲಕವಾಗಿ ನಾನು ಪುನರ್ಜನ್ಮವನ್ನು ನಾನು ಪಡೆದುಕೊಳ್ಳುತ್ತೇನೆ. ಇದು ಬಹಳ ಪ್ರಾಮುಖ್ಯ. ಹಾಗಾದರೆ ದೇವರ ಪರಿಶುದ್ಧಾತ್ಮನು ಒಬ್ಬ ವ್ಯಕ್ತಿಯಲ್ಲಿ ಪುನರ್ಜನ್ಮವನ್ನು ತರುವುದಕ್ಕೆ ಉಪಯೋಗಿಸುವಂತ ಒಂದು ಬಹಳ ಪ್ರಾಮುಖ್ಯವಾದಂಥ ಅಸ್ತ್ರ ಯಾವುದೋ? What is the great instrument the Bible, the Holy Spirit is using? It is not anything else than the Word of God. ದೇವರ ವಾಕ್ಯ, ದೇವರ ವಾಕ್ಯ. ನನ್ನ ಪ್ರಿಯರೇ, ದೇವರ ಸದಾ ಜೀವವುಳ್ಳ ವಾಕ್ಯದ ಮೂಲಕ ಪುನರ್ಜೀವವನ್ನು ನೀವು ಹೊಂದಿದ್ದೀರಾ? ಹೊಂದದಿದ್ದರೆ ಈ ದಿವಸ ನನ್ನ ಜೊತೆಯಲ್ಲಿ ಈ ಪ್ರಾರ್ಥನೆ ಮಾಡಿರಿ. ಪ್ರೀತಿಯುಳ್ಳ ಸ್ವಾಮಿ, ನೀನು ನನಗೆ ಕೊಟ್ಟಂತ ವಾಕ್ಯಕ್ಕಾಗಿ ಸ್ತೋತ್ರ. ಹೌದು, ದೇವರ ವಾಕ್ಯ ಜೀವವುಳ್ಳ ವಾಕ್ಯ, ಅದು ಪುನರ್ಜೀವವನ್ನು ಉಂಟು ಮಾಡುವಂಥ ವಾಕ್ಯ. ನಾವು ನಿನ್ನ ವಾಕ್ಯದ ಮೂಲಕವಾಗಿ ನೂತನ ಜನ್ಮವನ್ನು ಪಡೆದುಕೊಳ್ಳುವವರಾಗಿದ್ದೇವೆ. ಆದುದರಿಂದ ಸ್ವಾಮಿ, ನಿನ್ನ ವಾಕ್ಯವನ್ನು ಗಮನಿಸುವಂತೆ, ನಿನ್ನ ವಾಕ್ಯದ ಸತ್ಯದಿಂದ ನಾನು ನೂತನ ಜೀವವನ್ನು ಪಡೆದುಕೊಳ್ಳುವಂತೆ ಅನುಗ್ರಹಿಸು. ಈ ಸತ್ಯವನ್ನು ನನಗೆ ತೋರಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಪವಿತ್ರಾತ್ಮನ ಈ ಅಮೂಲ್ಯವಾದ ಕಾರ್ಯಕ್ಕೆ ನಿನಗೆ ಉಪಕಾರ ಹೇಳುತ್ತೇನೆ. ಯೇಸುವಿನ ಹೆಸರಿನಲ್ಲಿ ಸ್ವಾಮಿ, ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರವಾಗಲಿ ಸ್ವಾಮಿ. ಆಮೇನ್. ಪ್ರಿಯ ವೀಕ್ಷಕರೇ, ಈ ಪ್ರಾರ್ಥನೆಯನ್ನು ನೀವು ಮಾಡಿದ್ದರೆ ದಯಮಾಡಿ ಒಂದು ಟೆಲಿಫೋನ್ ಕರೆ ಮಾಡಿ, ಹೌದು ನಾನು ಈ ಪ್ರಾರ್ಥನೆಯನ್ನು ಮಾಡಿದ್ದೇನೆಂಬುದಾಗಿ ಹೇಳುವಿರೋ? ಖಂಡಿತವಾಗಿಯೂ ನಿಮಗಾಗಿ ಪ್ರಾರ್ಥಿಸ್ತೇನೆ. ಮಾತ್ರವಲ್ಲದೆ ನಿಮಗೆ ಹೆಚ್ಚಿನ ಆತ್ಮೀಕ ಸಹಾಯ ಮಾಡುವುದಕ್ಕೆ ನಮಗೆ ಅನುಕೂಲವಾಗುತ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.